ಏ ಏ ದಿಶಾ 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 ತೆಗೀರಿ. ದಿಶಾ ಓಪನ್ ಮಾಡ್ರಿ. ಅಲ್ಲ, ದೀಪ ಅವ್ರ ಬಗ್ಗೆ ನಾನು ಈ ರೀತಿ ಮಾತಾಡಿದೆ ಅನ್ನೋ ಕಾರಣಕ್ಕೆ ನೀವ್ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂದರೆ ನೀವಿನ್ನೂ ಖುಷಿಯಾಗಿರ್ಬೇಕು. ಯಾಕೆ ಹೇಳ್ತಾ ಇದ್ದೀರಾ? ಪ್ಲೀಸ್ ತೆಗೀರಿ ದಿಶಾ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಯಾರು ಜವಾಬ್ದಾರಿ? ಡೋಂಟ್ ವರಿ ಚಿರಾಗ್, ನನಗೆ ಏನಾದರೂ ಆದರೆ ನಿಮ್ಮ ಹೆಸರು ಮಾತ್ರ ಹೇಳಲ್ಲ ಬಿಡಿ. ಹಂಗಲ್ಲ ರೀ, ನಾನೀಗ ಪೂರ್ತಿಯಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ನಂಗೆ ಇನ್ಮೇಲೆ ದೀಪ ಅವ್ರು ಬೇಕಾಗೇ ಇಲ್ಲ. ನೀವಿದ್ರೆ ಸಾಕು, ಇಡೀ ಜಗತ್ತನ್ನೇ ಗೆದ್ದುಬಿಡ್ತೀನಿ. ಆ ನಂಬಿಕೆ ಭರವಸೆ ನನಗಿದೆ. ದೀಪ ಅವ್ರ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಹೇಳ್ತಿದ್ರು ನೀವೇ ದೀಪ ಅನ್ನೋ ಸತ್ಯನ ಬಾಯ್ ಬಿಡ್ತಿಲ್ವಲ್ಲ ನೀವು? ಇನ್ನೂ ಎಷ್ಟು ಅಂತ ಟ್ರೈ ಮಾಡ್ಲಪ್ಪ. ಹೇಳದರ್ಶ್, ನಾನಿರೋ ಲೊಕೇಶನ್ನ ಸೆಂಡ್ ಮಾಡಿದ್ದೀನಿ, ಅರ್ಜೆಂಟಾಗಿ ಇಲ್ಲಿಗೆ ಬಾ. ಯಾಕೆ, ಏನಾಯ್ತು? ಯಾಕೆ ಏನು ಅಂತ ಎಲ್ಲ ಕೇಳಬೇಡ, ತುಂಬ ಅರ್ಜೆಂಟ್ ಇದೆ, ಇಮಿಡಿಯೇಟಾಗಿ ಇಲ್ಲಿಗೆ ಬಾ. ಸರಿ, ಈಗಲೇ ಹೊರಡ್ತೀನಿ. ರಿತೀಶ್ ಅವರೇ, ನಾನೆಲ್ಲೋ ಹೊರಗಡೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್ ಓಪನ್ ಮಾಡಿ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ತುಂಬ ಅಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಾನು ಹತ್ರ ನಿಮ್ಗೇನು ಏನೋ ಕೆಲಸ ಇದೆ ಅಂತ ಅಂದ್ರಲ್ಲ, ಹೋಗಿ ಮಾಡಿ. ನಾನೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ಗುಡ್ ಗುಡ್ ಗುಡ್. ಅಳ್ಬೇಡ್ರಿ. ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಳ್ಬೇಡಿ. ಯಾಕೆ ನನ್ನ ಹಚ್ಚಿಬಿಟ್ಟು ದೀಪನ ಮತ್ತು ದಿಶಾನ ಇಷ್ಟೊಂದು ಹಚ್ಕೊಂಡಿದ್ದಾರೆ? ಇಲ್ಲ, ಆದಷ್ಟು ಬೇಗ ನಾನು ಅವ್ರ ಮುಂದೆ ದೀಪ ಆಗಿ ನಿಲ್ಲಬೇಕು. ನಾನು ಅವ್ರ ಮುಂದೆ ನಿಂತಾಗ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕು. ಇಷ್ಟು ದಿನ ಈ ಸತ್ಯ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಇವಾಗ ಹೊರಗೆ ಬಂತು. ವೆಲ್ಕಮ್ ಬ್ಯಾಕ್ ದೀಪ ಅವರೇ. ಇದೆಲ್ಲ ನಿಮ್ದೇನಾ ಉಪಾಯ? ಹೌದು, ನೀವೇ ದೀಪ ಅನ್ನೋ ಸತ್ಯ ನನಗೆ ಯಾವಾಗಲೂ ಗೊತ್ತಿತ್ತು. ಅವತ್ತು ಮನೇಲಿ ಹೋಮಕ್ಕೆ ಕೂತಿದ್ದಾಗ ನಿಮ್ಮ ಮೇಲಿರೋ ಡೌಟು ನನಗೆ ಕ್ಲಿಯರ್ ಆಯ್ತು. ಅದಾದ್ಮೇಲೂ ನೀವೇ ದೀಪ ಅನ್ನೋ ಸತ್ಯನ ನೀವೇ ಹೇಳಲಿ ಅಂತ ಕಾಯ್ತಾ ಇದ್ದೆ. ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮಿಂದ ಬಾಯಿ ಬಿಡ್ಸೋಕ್ಕೆ ಆಗಲಿಲ್ಲ. ಈಗ ವಿಧಿ ಇಲ್ಲದೆ ಈ ಪ್ಲ್ಯಾನ್ ಮಾಡಬೇಕಾಯ್ತು. ಇಷ್ಟು ದಿನ ಈ ದೀಪ ಅವ್ರಿಗೋಸ್ಕರ ಎಷ್ಟು ಕಾಯ್ತಿದೆ ಗೊತ್ತಾ? ಆದರೆ ನಿಮಗೆ ಮಾತ್ರ ನನ್ನ ನೆನಪೇ ಆಗಲಿಲ್ಲ ಅಲ್ಲ. ದಿಶಾ ಆಗಿ ಎಷ್ಟು ಆರಾಮಾಗಿದ್ರಿ ಅಲ್ವಾ? ನಾನು ಅನ್ಕೊಂಡಿರೋದನ್ನ ಸಾಬೀತು ಮಾಡಿ ನಿಮ್ಮ ಮುಂದೆ ದೀಪ ಆಗಿ ಬರಬೇಕು ಅಂತ ಅನ್ಕೊಂಡಿದ್ದೆ. ದಿಶಾ ಜೊತೆ ನೀನು ತುಂಬ ಸಲಿಗೆಯಿಂದ ಇದ್ದಾಗನೂ ತುಂಬ ನೋವಾಗ್ತಿತ್ತು. ಆದರೆ ಏನು ಮಾಡಲಿ, ದೀಪ ಆಗಿ ಎಲ್ಲದನ್ನು ಸಹಿಸ್ಕೊತಿದ್ದೆ. ನೀವೇ ದೀಪ ಅನ್ನೋದು ಗೊತ್ತಾಗೆ ನಾನು ನಿಮ್ಮ ಹಿಂದೆ ಬಿದ್ದಿತ್ತು. ಅದೇನೋ ಸತ್ಯ ಕಂಡು ಹಿಡಿಬೇಕು ಅಂತ ಹೊರಟಿದ್ದೀನಿ ಅಂದ್ರಲ್ಲ,
ಏನು ವಿಷಯ? ಯಾರ ಬಗ್ಗೆ? ನಾನು ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಸ್ಬೆಂಡು. ಇಷ್ಟು ದಿನ ನೀವು ಯಾರನ್ನ ದೇವ್ರು ಅನ್ಕೊಂಡಿದ್ರು ಅವ್ರು ಒಳ್ಳೆಯವರಲ್ಲ. ಅದಕ್ಕೆ ಬಗ್ಗೆ ಹೇಳ್ತಿದ್ದೀರಾ ತಾನೆ? ಅವ್ರಿದ್ದೆ ದೊಡ್ಡ ಕಥೆನೇ ಇದೆ. ಏನು? ನಿಮ್ಗೆ ನನ್ನ ಅಕ್ಕ ರೂಪನ ಯಾಕೆ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ ಗೊತ್ತಾ? ಬ್ಯೂಟಿಫುಲ್ ಆಗಿದ್ರು ಅಂತ. ಅದು ಒಂದೇ ಅಲ್ಲ, ನಮ್ಮ ಅಕ್ಕಂಗೆ ಮಕ್ಕಳಾಗಲ್ಲ ಅಂತ ನಮ್ಮೂರ್ ದೇವಸ್ಥಾನದ ಧರ್ಮಾಧಿಕಾರಿಗಳಿಂದ ತಿಳ್ಕೊಂಡಿದ್ದಾರೆ. ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕಾರಣ ಏನ್ ಗೊತ್ತಾ? ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ನಿನಗೆ ಎಲ್ಲಿ ಮಕ್ಕಳಾಗತ್ತೋ ಅನ್ನೋ ಭಯ. ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ಆದ್ರೆ ಅಕ್ಕ ಓಡೋದ್ಮೇಲೆ ಹೀಗೂ ನಮ್ಮಿಬ್ರಿಗೆ ಮದ್ವೆ ಆಯ್ತು. ಆಮೇಲೆ ಸೌಂದರ್ಯ ನಂಗೆ ತೊಂದರೆ ಕೊಡ್ತಾ ನನ್ನನ್ನು ಮನೆಯಿಂದ ಹೊರಗಾಗಕ್ಕೂ ಪ್ರಯತ್ನ ಪಟ್ರು. ಆಗ ನನ್ನ ಪರವಾಗಿ ಅರ್ಚನಾ ಅಕ್ಕ ಮತ್ತೆ ಮಾವ ನಿಂತಿದ್ರು. ಆಮೇಲೆ ನನ್ನ ಬಗ್ಗೆ ನಿಮಗೂ ಒಳ್ಳೆ ಭಾವನೆ ಬಂತು. ನೀವು ನನ್ನ ಪರವಾಗಿ ನಿಂತ್ಕೊಂಡ್ರಿ. ಅಲ್ಲಿಗೆ ನಿಮ್ಮ ಅದಕ್ಕೆ ಕೈ ಕಟ್ದಂಗಾಯ್ತು. ನೀವ್ಯಾಕೆ ದಿಶೆ ಆಗಿ ನಿಮ್ಮ ಕೆಟಪ್ ಬದಲಾಯಿಸ್ಕೊಂಡ್ರಿ? ಒಂದಿನ ನನಗೂ ನಿಮ್ಮ ಅತ್ತಿಗೆಗೂ ಸವಾಲಾಯ್ತು. ಏನಕ್ಕೆ? ನೀವಿಷ್ಟಪಡೋದು ಗುಣನೆಲ್ಲ ರೂಪನ್ನ ಅಂತ. ಅರ್ಚನಾ ಅಕ್ಕ ಸಹಾಯ ತಗೊಂಡು ನಾನೇ ನಿಮ್ಮ ಮುಂದೆ ದಿಶೆ ಆಗಿ ಬಂದು ನಿಂತ್ಕೊಂಡೆ. ಹಾಯ್, ಐಮ್ ದಿಶಾ. ಆಮೇಲೆ ಸೌಂದರ್ಯ ದಿಶಾನ ತುಂಬಾ ಇಷ್ಟಪಟ್ಟು ಅವಳನ್ನೇ ನಿಮ್ಮ ಹೆಂಡತಿಯಾಗಿ ತಂದ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಅದಕ್ಕೆಲ್ಲ ಅಡ್ಡಿ ಆಗಿದ್ದು ದೀಪ್. ಹಾಗಾಗಿ ದೀಪನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಏನು ಹೇಳ್ತಿದ್ದೀರಾ? ಅದಕ್ಕೆ ಕೆಟ್ಟವರು ಒಳ್ಳೆಯವರಲ್ಲ ಅಂತ ನಂಗೆ ಗೊತ್ತಿತ್ತು. ಆದ್ರೆ ಸಾಯಿಸೋ ಮಟ್ಟಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಾತು ಕೇಳ್ತಿದ್ರೆ ನಮ್ಮ ಅದಕ್ಕೆ ಮನಸ್ಸಲ್ಲಿ ಇಷ್ಟೊಂದು ವಿಷಯ ಇತ್ತ ಅಂತ ಅನಿಸ್ತದೆ. ಇಷ್ಟು ದಿನ ನಾನು ಯಾರನ್ನ ಅಮ್ಮನ ಸ್ಥಾನದಲ್ಲಿ ನೋಡ್ತಿದ್ನೋ ಅವ್ರು ನನ್ನ ಹೆಂಡತಿನ ಸಾಯಿಸಕ್ಕೆ ಬಂದ